ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಿದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಒಂದು 13 ಎಕರೆ ತುಂಬಾ ಚೆನ್ನಾಗಿರೋಂಥ ಡೆವಲಪ್ ಆಗಿರೋಂಥ ಒಂದು ತೋಟ ತೋರಿಸ್ಕೊಡ್ತೀವಿ ಬನ್ನಿ. ಕಾರ್ನರ್ ಪ್ರಾಪರ್ಟಿ, 3 ಕಡೆ ರೋಡ್ ಇದೆ. ಇದು 2 ಕಡೆ ಟಾರ್ ರೋಡು, 1 ಕಡೆ ಮಡ್ ರೋಡು, 3 ಕಡೆ ರೋಡ್ ಇದೆ. ಒಂದು ಓನರ್ ಹೌಸ್ ಇದೆ, ಒಂದು ಲೇಬರ್ ಹೌಸ್ ಇದೆ. ಹಳ್ಳಿಗೆ ಹತ್ರ ಇರುವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀವಿ ಬನ್ನಿ. ತೋಟ ನೋಡಿದ್ರೆ ತುಂಬಾ ಇಷ್ಟಪಟ್ಬಿಡ್ತೀರ, ಹಂಗಿದೆ ತೋಟ. ಸೌತ್ ಫೇಸ್ ಬಿಟ್ಟು ನಾರ್ತು, ಈಸ್ಟು, ವೆಸ್ಟು 3 ಕಡೆನೂ ಕೂಡ ರೋಡ್ ಇದೆ. ತುಂಬಾ ಚೆನ್ನಾಗಿರೋಂಥ ಲ್ಯಾಂಡ್ ಇದು. ನೀವು ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ನೀವು ಮನೆಯಿಂದ ಹೊರಟ್ರೆ ಅಪ್ ಟು ಜಮೀನವರೆಗೂ ಕೂಡ ಟಾರ್ ರೋಡು. ಟ್ರಾನ್ಸ್ಪೋರ್ಟೇಷನ್ ಆಗಲಿ ಪ್ರತಿಯೊಂದಕ್ಕಾಗಲಿ ತುಂಬಾ ಒಂದು ಸೂಕ್ತವಾಗಿದೆ. ಹತ್ತತ್ರ ಒಂದು 1350 ಫೀಟ್ ಟಾರ್ ರೋಡ್ಗೆ ಅಟ್ಯಾಚ್ ಆಗಿದೆ ಲ್ಯಾಂಡು. ಚೆಕ್ ಮಾಡಿ ನೋಡಿದಲ್ಲ ನೋಡಿ, ಇದೇನು ಮನೆ ಹೇಳ್ಕತ್ತಲ್ಲ ಅದೇ ವಿಲೇಜು. ಆ ವಿಲೇಜ್ಗೆ ಹತ್ತಿರ ಆಗಿರೋಂಥದ್ದು ಅಟ್ಯಾಚ್ ಆದಂಗೆ ಲೆಕ್ಕ. ಜಮೀನು ತುಂಬಾ ಚೆನ್ನಾಗಿದೆ ಜಮೀನು. ಒಂದು ದೊಡ್ಡ ಪ್ಲಾಟ್ ಬೇಕು ಅನ್ನೋರಿಗೆ ಸೂಕ್ತ ಅಂತ ಅನಿಸ್ತದೆ ನಮಗೆ. 4 ಬೋರ್ವೆಲ್ ಇದೆ ಇಲ್ಲಿ. ನೀರಂತೂ ತುಂಬಾ ಚೆನ್ನಾಗಿದೆ. ತೋರಿಸ್ಕೊಡ್ತೀನಿ ನಿಮಗೆ ವಾಟರ್ ಬೆಲ್ಟ್ ಹೇಗಿದೆ ಅಂದರೆ. ಅಟ್ಯಾಚ್ ಕೆರೆ ಇದೆ, ಕೆರೆ ಪಕ್ಕದಲ್ಲಿದ್ದರಿಂದ ಒಳ್ಳೆ ನೀರು. ಇಲ್ಲಿ ಕೊಕೊನಟು 520 ಇದೆ, ಟೀಕು 500 ಇದೆ, ಮ್ಯಾಂಗೋ 5 ಇದೆ, ಸ್ಯಾಂಡಲ್ವುಡ್ 150, ಆರೆಂಜು 200. ಸ್ವಲ್ಪ ಮಿಕ್ಸ್ಟ್ರಿ ಇದೆ, ಅಂದರೆ ಎಲ್ಲ ಗಿಡಗಳು ಹಾಕಿರೋದು. ನೀನು ಫಲ ಬಿಡೋಕ್ಕೆ ಆರಂಭ ಆಗ್ತಾಯಿವೆ. ಬಟ್ ಟೀಕೆಲ್ಲ ಸ್ವಲ್ಪ ಕಟಿಂಗ್ ಬಂದಿದೆ, ದೊಡ್ಡದಾಗಿದೆ. ಕೊಕೊನಟು ಕೂಡ ಫಲ ಬಿಡ್ತಾ ಇದೆ. ಜನರಲ್ ಪ್ರಾಪರ್ಟಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಓನರ್ ಹೇಳ್ತಿರೋದು ಪ್ರೈಸು 38 lakh per acre. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ 38 lakhs 1 ಎಕರೆಗೆ ಅಂತ. ನನ್ನ ಪ್ರಕಾರ ಸಿಟ್ಟಿಂಗ್ ಕೂತ್ಕೊಂಡ್ರೆ ಒಂದು 36ಕ್ಕೆ ಆಗ್ಬೋದು, ಅಥವಾ 35ಕ್ಕೆ ಆಗ್ಬೋದು ಲಕ್ ಚೆನ್ನಾಗಿತ್ತು ಅಂದರೆ. ಬಟ್ ಓನರ್ ಎದುರುಗಡೆ ಕೂರ್ಸಿ ಮಾತಾಡ್ಕೊಡ್ತೀನಿ. ಆಲ್ರೆಡಿ 2 ಸಿಟ್ಟಿಂಗ್ ಆಗಿದೆ. ಒಬ್ಬರು 4 CR 20 lakhs ಕೇಳಿದ್ರು, ಆಗಿಲ್ಲ. ಒಬ್ಬರು ಇನ್ನೂ 440ವರೆಗೂ ಬಂದಿದ್ದರು, ಆಗಿಲ್ಲ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೀನಿ ನಿಮಗೆ. ಓನರ್ ತುಂಬಾ ಬೇಕಾಗಿರೋರು, ತುಂಬಾ ಪರಿಚಯದವರು. ನಮಗೆ ಇದು ಈ ಲ್ಯಾಂಡ್ ಮಾಡಿಕೊಟ್ರೆ 1% ಕಮಿಷನ್ ಸಾಕು. ಇದು ದೊಡ್ಡ ಲ್ಯಾಂಡ್ ಆಗಿರೋದ್ರಿಂದ ನಮಗೆ 2% ಕೇಳಲ್ಲ, 1% ಸಾಕು. ಇದು 13 ಕಿಲೋಮೀಟ್ರ್ ಫ್ರಮ್ ಹುಲ್ಲಳ್ಳಿ. ಅಂದರೆ ಹುಲ್ಲಳ್ಳಿ ಏನು ಚಿಕ್ಕ ಟೌನ್ ಇದೆ, ಒಂದು ಹೋಬಳಿ ಕೇಂದ್ರ. ಅಲ್ಲಿಂದ 13 ಕಿಲೋಮೀಟ್ರ್ ಇದೆ. 37 ಕಿಲೋಮೀಟ್ರ್ ಫ್ರಮ್ ಮೈಸೂರು ರಿಂಗ್ ರೋಡು. ಶ್ರೀರಾಮ್ಪುರ ರಿಂಗ್ ರೋಡ್ ಇದೆಯಲ್ಲ, ಆ ಜಂಕ್ಷನು ಶ್ರೀರಾಮ್ಪುರ ಜಂಕ್ಷನಿಂದ 37 ಕಿಲೋಮೀಟ್ರ್ ಆಗುತ್ತೆ. 170 ಕಿಲೋಮೀಟ್ರ್ ಫ್ರಮ್ ಬೆಂಗಳೂರು, ಅಪ್ರಾಕ್ಸಿಮೇಟ್ಲಿ ಒಂದು 170 ಕಿಲೋಮೀಟ್ರ್ ಆಗುತ್ತೆ. ಅಂತ ಏನು ದೂರ ಅನಿಸಲ್ಲ, ಬಂದರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ತಾ ಇದ್ದೆ ಓನರ್ ಬಗ್ಗೆ. ಓನರ್ ತುಂಬ ಬೇಕಾದವರು, ನಮಗೆ ತುಂಬ ಪರಿಚಯದವರು. ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಲ್ಯಾಂಡ್ ಲೈಕ್ ಆಯಿತು ಅಂದರೆ ಅವ್ರ ಮನೆಯಲ್ಲೇ ಕರ್ಕೊಂಡೋಗಿ ನಿಮಗೆ ಮಾತುಕತೆ ಮಾಡಿಸ್ಕೊಡ್ತೇನೆ. ಪ್ರೆಸೆಂಟ್ ಅವರು USA ಹೋಗಿದ್ದಾರೆ, US ಅಲ್ಲಿದ್ದಾರೆ. ರೀಸೆಂಟಾಗಿ ಬರ್ತಾರೆ. ನೀವು ಜಮೀನು ಇಷ್ಟ ಆಯಿತು ಅಂದರೆ ಎಲ್ಲ ನೋಡ್ಕೊಂಡ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರನೇ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋಣ. ನಿಮಗೆ ಲೀಗಲ್ ಓಕೆ ಆಯಿತು ಅಂತಂದರೆ ನೀವು ಮುಂದುವರಿಬೋದು. ದಯಮಾಡಿ ಇಂಟ್ರೆಸ್ಟ್ ಇರೋರು, ಸ್ವಲ್ಪ ಒಂದು ದೊಡ್ಡ ಫ್ಲ್ಯಾಟ್ ಬೇಕು ಅಂತನೋರು ಕರೆ ಮಾಡಿ. ನೋಡಿ ಫಲ ಹೆಂಗೆ ಬಿಡ್ತದೆ ಅಂತ. ತೆಂಗಿನ ಮರ ಅಂದರೆ ಇವರು ಫಲ ಚೆನ್ನಾಗಿ ಬಿಡ್ತಾ ಇದೆ, ತೋರಿಸ್ಕೊಡ್ತೀನಿ. ಈಗೆಲ್ಲ ಕಾಯೆಲ್ಲ ಸುಲಿದು ಒಳ್ಳೆ ಬೆಳೆ ಎಲ್ಲ ಮಾರಾಟ ಮಾಡಿದ್ದಾರೆ. ಫಲನೂ ಕೂಡ ಚೆನ್ನಾಗಿದೆ. ದಯಮಾಡಿ ನಿಮಗೆ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿದೆ, ನಮಗೆ ಇಷ್ಟ ಆಗಿದೆ ಜಮೀನು ಅನ್ನೋರು ನೇರವಾಗಿ ಬಂದು ವಿಸಿಟ್ ಮಾಡ್ಬೋದು, ತೋರಿಸ್ಕೊಡೋಣ. ಹೆಚ್ಚಿನ ಮಾಹಿತಿ ಇದಕ್ಕೆ ಬಿಟ್ಟು ಬೇರೆ ಏನಾದ್ರು ಮಾಹಿತಿ ಬೇಕಂದರೆ ದಯಮಾಡಿ ಈ ನಂಬರಿಗೆ ಕರೆ ಮಾಡಿ. ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಖಂಡಿತ ನಿಮಗೆ ಎಲ್ಲ ರೀತಿಯ ಮಾಹಿತಿ ಕೊಡೋಣ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ಖಂಡಿತ ನಾವು ನಿಮಗೆ ಡಾಕ್ಯುಮೆಂಟ್ಸ್ ಏನು ನಿಮಗೆ ಲೀಗಲ್ ಬೇಕು ಡಾಕ್ಯುಮೆಂಟ್ಸನ್ನು ಕೊಡ್ತೇವೆ. ಮತ್ತು ಸರ್ವೇದವ್ರು ಕರ್ಕೊಂಬಂದು ಕ್ಲಿಯರಾಗಿ ಚೆಕ್ ಮಾಡಿಸ್ಕೊಡ್ತೇನೆ ಬೇಕಾದರೆ. ಬಿಫೋರ್ ರಿಜಿಸ್ಟ್ರೇಷನ್ ಮುಂಚೆ ನೋಡಿ, ಎಲ್ಲ ಕಾಯೆಲ್ಲ ಸುಲಿದಿರೋದು, ಕಾಯಿ ಮಟ್ಟೆ ನೋಡ್ತಾ ಇದ್ರಲ್ಲ, ಈಗ ರೀಸೆಂಟಾಗಿ ಕಾಯಿ ಸುಲಿದಿರೋದು ಇದು. ದಯಮಾಡಿ ಇಂಟ್ರೆಸ್ಟ್ ಇರೋರು ನನಗೆ ಕರೆ ಮಾಡ್ಬೋದು. ಮನೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಲೇಬರ್ ಶೆಡ್ಡು ವಿತ್ ಸ್ಟೋರ್ ರೂಮ್ 2 ಇದೆ. ಇದು ಲೇಬರ್ ಉಳ್ಕೊಳ್ಳೋಕ್ಕೋಸ್ಕರ ಸಪ್ರೇಟಾಗಿ ಮನೆ ಮಾಡಿದ್ದಾರೆ. ಇದು ದೊಡ್ಡದೇನು ಕಾಣ್ತಾ ಇದ್ದು ಓನರ್ ಮನೆ. ಬನ್ನಿ ವಾಡೆ ತೋರಿಸ್ಕೊಡ್ತೀನಿ ಹೇಗಿದೆ ಮನೆ ಅಂತ. ತುಂಬ ದೊಡ್ಡದಾಗಿ ವಿಶಾಲವಾಗಿದೆ. ನೋಡಿ, ಹಾಲೇ ನೋಡಿರ್ಬೋದು ನೀವು. 3 ರೂಮ್ ಇದೆ. ಪೂಜಾ ರೂಮು ಮತ್ತು ಉಳ್ಕೊಳ್ಳೋಕ್ಕೆ, ಸ್ಟೇ ಮಾಡೋದಕ್ಕೆ ಚೆನ್ನಾಗಿ ಒಂದು ರೂಮೆಲ್ಲ ಒಂದು ನೋಡಿ ಸಜ್ಜೆ ಎಲ್ಲ ಸ್ಟೇರ್ ಕೇಸ್ ಎಲ್ಲ ಮಾಡಿ ರೂಮ್ ಮಾಡಿದ್ದಾರೆ. 3 ಬೆಡ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮು.
ಮನೇನ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಆರಾಮಾಗಿ ಒಂದು 4-5 ಫ್ಯಾಮಿಲಿ ಬಂದರೆ ಉಳ್ಕೋಬೋದು. ಒಂದು ದಿವಸ ಆರಾಮಾಗಿ ಸ್ಟೇ ಮಾಡ್ಬೋದು. ಹಂಗಿದೆ ಅವನೇ ವೆಸ್ಟರ್ನ್ ಟಾಯ್ಲೆಟ್ ಎಲ್ಲ ಮಾಡಿ ಪ್ರತಿಯೊಂದು ಶವರ್ ಗಿವರೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನೀಟ್ನೆಸ್ ಆಗಿ ವಾಸ್ತು ಪ್ರಕಾರನೇ ಮಾಡಿದ್ದಾರೆ ಮನೇನ. ತುಂಬ ದೊಡ್ಡದಾಗಿದೆ ಮನೆ. ಕಿಚನ್ ತೋರಿಸ್ಕೊಡ್ತೀನಿ ಬನ್ನಿ. ಕಿಚನ್ ನೋಡ್ತಾ ಇರ್ಬೋದು ನೀವು. ಅಗ್ನಿ ಮೂಲೆಯಲ್ಲೇ ಕಿಚನ್ ರೂಮ್ ಮಾಡಿ ಎಲ್ಲ ಸಿಂಕ್ ಆಗಲಿ ವಾಟರ್ ಕರೆಕ್ಷನ್ ಆಗಲಿ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಸ್ಟೇರ್ ಕೇಸ್ ಎಲ್ಲ ಮಾಡಿ ರೂಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನೀವು ಬಂದು ನೇರವಾಗಿ ನೋಡಿದ್ರೆ ಗೊತ್ತಾಗುತ್ತಿರೋ. ಟೆರೇಸ್ ಮೇಲೆ ನೋಡಿದ್ರೆ ತುಂಬ ದೊಡ್ಡದು ವಿಶಾಲವಾಗಿದೆ. ಒಂದು ಫಂಕ್ಷನ್ಸೇ ಮಾಡ್ಬೋದು ಬೇಕಾದ್ರೆ ಹಂಗಿದೆ. ಮೇಲೆ ಕೂಡ ಸೀಟ್ನು ಕೂಡ ಹಾಕಿದ್ದಾರೆ. ಆ ಸೀಟ್ ಮೇಲೆ ಸೋಲಾರ್ ಪ್ಯಾನಲ್ ಹಾಕಿ ಮತ್ತು ಸೋಲಾರ್ ಸಿಸ್ಟಮ್ ಎಲ್ಲ ಇಟ್ಟಿದ್ದಾರೆ. ಆಪ್ರೇಟಿಂಗ್ ಸಿಸ್ಟಮಲ್ಲಿ ಇದೆ ರೂಮು, ಚಿಕ್ಕ ರೂಮ್ ಒಂದು. ಸೊ ಅಂದರೆ ಹೆಂಗೆ ಅಂದರೆ ಇಡೀ ಜಮೀನಿಗೆಲ್ಲ ವಾಟರ್ 4 ಬೋರ್ ಇದೆ. 4 ಬೋರ್ಗೆಲ್ಲ ಪವರ್ ಕನೆಕ್ಷನ್ ಇದರಿಂದ ಹೋಗ್ತಿರೋದು. ಮತ್ತು ಮನೆ ಕರೆಂಟೆಲ್ಲ ಇದರಿಂದ ಆಪ್ರೇಟ್ ಆಗ್ತಿರೋದು. ಪವರ್ ಕನೆಕ್ಷನ್ ಕೂಡ ಇದೆ, ಬಟ್ ಪವರ್ ಕನೆಕ್ಷನ್ ಬೇಕಾಗಿಲ್ಲ. ಅಷ್ಟು ಸೋಲಾರು ಇಲ್ಲಿಂದ ಜನ್ರೇಟ್ ಆಗುತ್ತೆ. ಸೋಲಾರ್ ಪವರು ಬಂಡವಾಳ ಹಾಕಿದ್ದಾರೆ. ಮನೇನು ಮಾಡಿದ್ದಾರೆ. ಸೋಲಾರ್ ಪ್ರತಿಯೊಂದು ಬಂಡವಾಳ ಹಾಕಿದ್ದಾರೆ. ನನ್ನ ಪ್ರಕಾರ ತುಂಬ ದುಬಾರಿ ಹೇಳ್ತಾರೆ, ತರಿಸೋದಿಲ್ಲ ಈ ರೇಟ್ಗೆ. ತೋಟ ಮತ್ತು ಇದೆಲ್ಲ ಫೆಸಿಲಿಟಿ ಇದೆ ನೋಡಿ. ಕಾರ್ನರ್ ರೋಡು, ಟಾರ್ ರೋಡ್ಗೆ ಅಟ್ಯಾಚು, ಇಷ್ಟೆಲ್ಲ ಫೆಸಿಲಿಟಿ ಇರೋದ್ರಿಂದ ಅವರು ಆ ರೇಟ್ ಹೇಳ್ತಾಯಿದ್ದಾರೆ. ಎದುರುಗಡೆ ಕೂರಿಸ್ಕೊಡೋಣ ಬನ್ನಿ. ಇಂಟ್ರೆಸ್ಟ್ ಆಗಿರೋರು ದಯಮಾಡಿ ನನ್ನ ನಂಬರೇ ಕರೆ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋಣ. ಜಮೀನು ಹತ್ರ ಒಳಗೆಲ್ಲ ಟಿ ಸಿ ಎಲ್ಲ ಇದೆ, ಪವರ್ ಕನೆಕ್ಷನ್ ಇದೆ. ನೀವೇನಂದರೆ ಬಂದು ಆರಾಮಾಗಿ ಸ್ಟೇ ಮಾಡ್ಬೋದು. ಆ ರೀತಿ ಇದೆ ಜಮೀನು. ಪಕ್ಕದಲ್ಲೂ ಕೂಡ ವಾಟ್ರು ಕೆರೆ ಇರೋದ್ರಿಂದ ವಾಟರ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ದಯಮಾಡಿ ನಿಮ್ಮ ರಿಕ್ವೈರ್ಮೆಂಟ್ಗೆ ಅಂದರೆ ನಿಮಗೆ ಎಲ್ಲಕ್ಕೂ ಡಿಸ್ಟೆನ್ಸ್ ಇರ್ಬೋದು, ರೇಟ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಓಕೆ ಆಗುತ್ತೆ ಅಂದರೆ ಕರೆ ಮಾಡಿಬಿಟ್ಟು ಬನ್ನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.